ಮೈಸೂರಿನಲ್ಲಿಯೂ ಕೂಡ ಕಾವೇರಿ ವಿಚಾರವಾಗಿ ಹೋರಾಟ ತೀವ್ರಗೊಂಡಿದೆ. ಕಬ್ಬು ಬೆಳೆಗಾರರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಶಿಫಾರಸ್ಸಿನ ವಿರುದ್ಧ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ. ಮೈಸೂರಿನ ಪಿಡಬ್ಲ್ಯೂಡಿ ಗೆಸ್ಟ್ ಹೌಸ್ ಮುಂಭಾಗ ಈ ಪ್ರತಿಭಟನೆ ನಡೀತಾ ಇರೋದು. ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಶಿಫಾರಸ್ಸಿನ ಬೆನ್ನಲ್ಲೇ ಅನ್ನದಾತರು ಸಿಡಿದೆದ್ದಿದ್ದಾರೆ. ಕಬ್ಬು ಬೆಳೆಗಾರರ ಸಂಘದವರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಮೈಸೂರಿನ ಪಿಡಬ್ಲ್ಯೂಡಿ ಗೆಸ್ಟ್ ಹೌಸ್ ಮುಂಭಾಗ. ತಮಿಳುನಾಡು ಸರ್ಕಾರದ ವಿರುದ್ಧ ಸಿಡಬ್ಲ್ಯೂಆರ್ಸಿ ಶಿಫಾರಸ್ಸಿನ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಜ್ಯ ಬರದಲ್ಲಿ ಸಿಡಬ್ಲ್ಯೂಎಂಎ ಆದೇಶ ಪ್ರಕಾರ ಕಬಿನಿ ಕಾವೇರಿ ಅಚ್ಚೆ ಭಾಗದಲ್ಲಿ ಮಳೆಯಾಗಿ ನೀರು ಬಂದಂತ ಪರಿಣಾಮ ಹೆಚ್ಚುವರಿ ನೀರನ್ನ ಸುಮಾರು 10 ದಿವಸಗಳಲ್ಲಿ 30 ಟಿಎಂಸಿ ನೀರು ಬಿಟ್ಟಿದ್ದೇವೆ. ಅವ್ರು ಕೊಟ್ಟಿದ್ದು 3.5 ಟಿಎಂಸಿ. ನಾವು 30 ಟಿಎಂಸಿ ಬಿಟ್ಟಿದ್ದೇವೆ. ಪದೇ ಪದೇ ಸಿಡಬ್ಲ್ಯೂಎಂಎ ಆಗಲಿ ಸಿಡಬ್ಲ್ಯೂಆರ್ಸಿ ಆಗಲಿ ಆದೇಶಗಳನ್ನ ಕೊಟ್ಟು ನೀರು ಬಿಡಿ ಅಂತಕ್ಕಂಥದ್ದು ಸೂಕ್ತ ಅಲ್ಲ. ಮಳೆ ಬಂದಾಗ ನಾವು ನೀರು ಇಟ್ಕೊಳ್ಳಿಕ್ಕೆ ಆಗಲ್ಲ. ಜಲಾಶಯ ಭರ್ತಿ ಆದಾಗ ನಾವು ನೀರು ಇಟ್ಕೊಳ್ಳಿಕ್ಕೆ ಆಗಲ್ಲ. ಅದ್ರ ಬದಲು ಮೇಕೆದಾಟು ಜಲಾಶಯ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆ ಹೆಚ್ಚುವರಿ ನೀರನ್ನ ಸಂಗ್ರಹ ಮಾಡ್ಕೊಂಡ್ರೆ ತಮಿಳುನಾಡು